ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ನಾಗೇಂದ್ರ ಅವರ ಮನೆಯನ್ನ ಜಾಲಾಡ್ತಾ ಇರುವಂತಹ ಇಡಿ ಅಧಿಕಾರಿಗಳು 29 ಗಂಟೆಗಳಿಂದ ನಾಗೇಂದ್ರ ಮನೆಯಲ್ಲಿ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. ಆದರೆ ಇಡಿ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ನಾಗೇಂದ್ರ ಒದ್ದಾಡ್ತಾ ಇದ್ದಾರೆ. ಮಹರ್ಷಿ ವಾಲ್ಮೀಕಿ ನಿಗಮದ ಅಭಿವೃದ್ಧಿಗೆ ಇದ್ದಂತಹ ಹಣ ಅಕ್ರಮವಾಗಿ ವರ್ಗಾವಣೆಯಾಗಿದೆ ಹೇಗೆ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಪ್ರಶ್ನೆಗಳಿಗೆ ಅಸ್ಪಷ್ಟ ಉತ್ತರವನ್ನು ನೀಡ್ತಾ ಇದ್ದಾರೆ. ನಕಲಿ ಖಾತೆ ಓಪನ್ ಮಾಡಿದ ಬಗ್ಗೆ ಕೂಡ ನಾಗೇಂದ್ರಗೆ ಇಡಿ ಪ್ರಶ್ನಿಸ್ತಾ ಇದೆ. ಆಂಧ್ರದ ಫಸ್ಟ್ ಫೈನಾನ್ಸ್ ಸೊಸೈಟಿಗೆ ಹಣ ವರ್ಗಾವಣೆಯಾಗಿದೆ. ನಂತರ 200ಕ್ಕೂ ಹೆಚ್ಚು ಖಾತೆಗಳಿಗೇನು ಹಣ ಟ್ರಾನ್ಸ್ಫರ್ ಆಗಿದೆ. ಫಸ್ಟ್ ಫೈನಾನ್ಸ್ ಬ್ಯಾಂಕ್ನಿಂದ ವಿವಿಧ ಖಾತೆಗೆ ಹಣ ವರ್ಗಾವಣೆಯಾಗಿದೆ. ಬಾರ್ಗಳಿಗೆ, ಚಿನ್ನದ ಅಂಗಡಿಗೆ, ಐಟಿ ಕಂಪನಿ ಖಾತೆಗಳಿಗೆಲ್ಲ ಹಣ ವರ್ಗಾವಣೆಯಾಗಿದೆ. ಪ್ರತಿ ಖಾತೆಗೂ 10 ರಿಂದ 20 ಲಕ್ಷ ಹಣ ವರ್ಗಾವಣೆಯಾಗಿರೋದು. ಈ ಹಣ ವರ್ಗಾವಣೆಯ ಬಗ್ಗೆ ನಾಗೇಂದ್ರಗೆ ಇಡಿ ಪ್ರಶ್ನಿಸ್ತಾ ಇದ್ದು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಪಡಿತಾ ಹೋಗೋಣ. ನಮ್ಮ ರಿಪೋರ್ಟರ್ ಕಿರಣ್ ನಾಗೇಂದ್ರ ನಿವಾಸದ ಬಳಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, 29 ಗಂಟೆಯಾಯಿತು ನಾಗೇಂದ್ರ ಅವರ ನಿವಾಸದಲ್ಲಿ ಇಡಿ ಅಧಿಕಾರಿಗಳು ಬಂದು ಜಾಲಾಡ್ತಾ ಅವರನ್ನ ವಿಚಾರಿಸ್ತಾ ಏನೇನು ಮಾಹಿತಿಗಳು ಲಭ್ಯ ಆಗ್ತಾ ಇದೆ, ಸ್ಪಂದಿಸ್ತಾ ಇದ್ದಾರಂತ, ಉತ್ತರಿಸ್ತಾ ಇದ್ದಾರಂತ ಮಾಜಿ ಸಚಿವ ನಾಗೇಂದ್ರ, ಏನ್ ಡೀಟೇಲ್ಸ್ ಇದೆ? ಖಂಡಿತ ಪ್ರತಿಮಾ, ವಾಲ್ಮೀಕಿ ನಿಗಮದ ಅಭಿವೃದ್ಧಿ ನಿಗಮಕ್ಕೆ ಸಂಬಂಧಿಸಿದಂತೆ ಅವ್ಯವಹಾರ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ನಡೆದಿರ್ತಕ್ಕಂಥದ್ದು. ಹೀಗಾಗಿ ಇಡಿ ಅಧಿಕಾರಿಗಳು ಈಗ ತನಿಖೆ ನಡೆಸ್ತಾ ಇರ್ತಕ್ಕಂಥದ್ದು. ಸತತ 24 ಗಂಟೆಗಳಿಂದಲೂ ಸಹ ನಾಗೇಂದ್ರ ಅವರ ಡಾಲೋಸ್ ಕಾಲೋನಿ ನಿವಾಸದಲ್ಲಿ ಬೀಡು ಬಿಟ್ಟಿರ್ತಕ್ಕಂಥ ಅಧಿಕಾರಿಗಳು ತನಿಖೆ ಮತ್ತು ಶೋಧ ಕಾರ್ಯ ಮುಂದುವರಿಸಿದ್ದಾರೆ. ನಾಗೇಂದ್ರ ಅವರ ನಿವಾಸದಲ್ಲಿ ಈಗ ಇಡಿ ಅಧಿಕಾರಿಗಳು ಬ್ಯಾಂಕ್ ಸಿಬ್ಬಂದಿಯನ್ನು ಕರೆತಂದು ವಿಚಾರಣೆ ನಡೆಸ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಮುಖ್ಯವಾಗಿ ಏನಂದರೆ, ನಾಗೇಂದ್ರ ಅವರ ಮತ್ತಿಕೆರೆ ಅಕೌಂಟ್ ಏನಿತ್ತು, ICIC ಅಕೌಂಟ್ನಲ್ಲಿ ಸಾಕಷ್ಟು ಟ್ರಾನ್ಸಾಕ್ಷನ್ ನಡೆದಿರ್ತಕ್ಕಂಥದ್ದು. ವಾಲ್ಮೀಕಿ ನಿಗಮದ ಹಣ ಏನಿದೆ ಅದು ಸುಮಾರು ಈ ಅಕೌಂಟ್ಗೆ ಬಂದಿದೆ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಹೀಗಾಗಿ ನಿನ್ನೆಯಿಂದಲೂ ಸಹ ಎಲ್ಲ ಡೀಟೇಲನ್ನು ಕಲೆಕ್ಟ್ ಮಾಡಿದಂಥ ಅಧಿಕಾರಿಗಳು ನಾಗೇಂದ್ರ ಅವರನ್ನು ಬ್ಯಾಂಕ್ ಡಾಕ್ಯುಮೆಂಟ್ಸ್ಗಳನ್ನು ಇಟ್ಟು ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಮಾಹಿತಿ ಕೊಡ್ತಾ ಇರಲಿಲ್ಲ, ಉತ್ತರವನ್ನು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರು, ಅಸ್ಪಷ್ಟ ಉತ್ತರಗಳನ್ನು ಕೊಡ್ತಾ ಇದ್ರು. ಹೀಗಾಗಿ ನಿನ್ನೆನೂ ಸಹ ಬ್ಯಾಂಕ್ ಅಧಿಕಾರಿಯನ್ನು ಕರೆತಂದಿದ್ರು. ಆದರೂ ಸಹ ಇವತ್ತು ಮತ್ತೆ ಮತ್ತಿಕೆರೆ ಬ್ರಾಂಚ್ನ 2 ಬ್ಯಾಂಕ್ ಸಿಬ್ಬಂದಿಯನ್ನು ಕರೆತಂದು ವಿಚಾರಣೆ ಮಾಡಲಾಗ್ತಾ ಇದೆ. ICIC ಬ್ಯಾಂಕ್ನಿಂದ ಯಾರಿಗೆಲ್ಲ ಅಕೌಂಟ್ಗಳಿಗೆ ಹೋಗಿದೆ ಅಂದರೆ PA ಹರೀಶ್ ಆಗಿರ್ಬೋದು, ನೆಕ್ಕುಂಟಿ ನಾಗರಾಜು, ಇವರೆಲ್ಲರೂ ಸಹ ಯಾವ ರೀತಿ ಕೆಲಸ ಮಾಡಿದ್ದಾರೆ, ಇದ್ರ ಹಿಂದೆ ಸಹ ಮಾಸ್ಟರ್ ಮೈಂಡ್ ಇರ್ತಕ್ಕಂಥದ್ದು ನಾಗೇಂದ್ರ ಆದರೂ ಸಹ ಅವರ PAಗಳಾಗಿರ್ತಕ್ಕಂಥ ಹರೀಶು ಮತ್ತು ನೆಕ್ಕುಂಟಿ ನಾಗರಾಜು, ಅವರ ಬಾಮೈದ ನಾಗೇಶ್ವರ ರಾವ್, ಸತ್ಯನಾರಾಯಣ ವರ್ಮಾ ಮತ್ತು ಇತರ ಆರೋಪಿಗಳಾದಂಥ MD ಪದ್ಮನಾಭು ಮತ್ತು ಅಕೌಂಟೆಂಟ್ ಆಗಿರ್ತಕ್ಕಂಥ ಪರಶುರಾಮ್, ಇವರೆಲ್ಲರೂ ಸಹ ಬ್ಯಾಕ್ಗ್ರೌಂಡಲ್ಲಿ ನಿಂತ್ಕೊಂಡು ಕೆಲಸ ಮಾಡಿರ್ತಕ್ಕಂಥದ್ದು. ಈ ಹಿಂದೆ ಸುಮಾರು 50 ರಿಂದ 60 ಕೋಟಿಯಷ್ಟು ಹಣ ವರ್ಗಾವಣೆಯಾಗಿದೆ, ನಾಗೇಂದ್ರ ಅವರ ಜೇಬು ಸೇರಿರ್ತಕ್ಕಂಥದ್ದು. ಈ ಹಣ ಹೇಗೆ ಟ್ರಾನ್ಸಾಕ್ಷನ್ ಆಯಿತು, ಹೇಗೆ ಬಂತು ಅನ್ನೋದ್ರ ಬಗ್ಗೆಯೂ ಸಹ ಮಾಹಿತಿ ಕಲೆ ಆಗ್ತಾ ಇದ್ದಾರೆ. ಸುಮಾರು 200 ಅಕೌಂಟ್ಗಳಿಗೆ ಫಸ್ಟ್ ಫೈನಾನ್ಸ್ ಏನು ಸಹಕಾರ ಬ್ಯಾಂಕಿಗೆ ಹೋಗುತ್ತೆ. ಆ ಬ್ಯಾಂಕ್ನ ಡೀಟೇಲನ್ನು ತೆಗೆದುಕೊಂಡು ಅಧಿಕಾರಿಗಳನ್ನು ಕರೆಸಿ ಇಲ್ಲಿ ಡೀಟೇಲನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಯೂನಿಯನ್ ಬ್ಯಾಂಕಿಂದ ಇಡಿ ಅಧಿಕಾರಿಗಳು ಬ್ಯಾಂಕ್ ಟ್ರಾನ್ಸಾಕ್ಷನ್ ಬಗ್ಗೆ ಸಹ ಏನು ಒಂದು ಡೀಟೇಲ್ ಅನ್ನ ತೆಗೆದುಕೊಂಡಿದ್ದಾರೆ. ಆ ನಂತರ ಇಲ್ಲಿ ICIC ಬ್ಯಾಂಕ್ ಅಧಿಕಾರಿಗಳಿಂದ ಸಹ ಡೀಟೇಲ್ ಅನ್ನು ತೆಗೆದುಕೊಂಡು ನಾಗೇಂದ್ರ ಅವ್ರನ್ನ ಸಂಪೂರ್ಣವಾಗಿ ವಿಚಾರಣೆ ಮಾಡ್ತಾ ಇದ್ದಾರೆ. ಬ್ಯಾಂಕ್ ಅಧಿಕಾರಿಗಳ ಮುಂದೆ ಕೂರಿಸಿ ನಾಗೇಂದ್ರ ಅವ್ರನ್ನ ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಯಾವುದೇ ರೀತಿ ಸುಳ್ಳು ಹೇಳೋಕ್ಕಾಗೋದಿಲ್ಲ. ಸುಳ್ಳು ಹೇಳಿದ್ರೆ ದಾಖಲೆಗಳನ್ನು ಮುಂದೆ ಇಟ್ಟು ಕ್ವಶನ್ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನೂ ಸಹ ಶೋಧ ಕಾರ್ಯ ಮುಂದುವರೆದಿದೆ. ಸತತ 29 ಗಂಟೆಗಳಿಂದ ಸಹ ಮುಂದುವರೆದಿರ್ತಕ್ಕಂಥದ್ದು. ಇಡಿ ಅಧಿಕಾರಿಗಳು ಸಹ ಬರ್ತಾ ಇದ್ದಾರೆ, ಬೇರೆ ಕಡೆ ಹೋಗ್ತಾ ಇದ್ದಾರೆ. ನಾಗೇಂದ್ರ ಅವರ ಫ್ಲಾಟ್ಗೆ ಬಂದು ಸಾಕಷ್ಟು ಕಡೆ ವಿಚಾರಣೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು. ನಾಗೇಂದ್ರಗೆ ಸಂಬಂಧಿಸಿದಂತ ಎಲ್ಲಾ ದಾಖಲೆಗಳನ್ನ ಕಲೆಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಥ್ಯಾಂಕ್ ಯು ಕಿರಣ್ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.